ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣ ಎಲ್ಲಿಗೆ ಬಂದು ತಲುಪ್ತಾ ಇದೆ. ಸ್ಕಾರ್ಪಿಯೋ ಕಾರು ಮಾಲೀಕ ಪುನೀತ್ ಅವರನ್ನ ಠಾಣೆಗೆ ಹಾಜರುಪಡಿಸಲಾಗಿದೆ. ವೈಟ್ ಕಲರ್ ಸ್ಕಾರ್ಪಿಯೋ ಕಾರಿನ ಮಾಲೀಕ ಪುನೀತ್. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣ ಏನಿದೆ, ರೇಣುಕಾ ಮೃತದೇಹವನ್ನ ಸಾಗಿಸಿದಂತ ಸ್ಕಾರ್ಪಿಯೋ ಕಾರನ್ನ ಈಗ ಸೀಸ್ ಮಾಡಲಾಗಿದೆ. ಸ್ಕಾರ್ಪಿಯೋ ಕಾರು, ಬಿಳಿ ಸ್ಕಾರ್ಪಿಯೋ ಏನಿದೆ ಅದರ ಮಾಲೀಕರಾದಂಥ ಪುನೀತ್ ಅವರನ್ನ ಈಗ ಅಲ್ಲಿ ಕರೆದುಕೊಂಡು ಬಂದಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ನಿನ್ನೆ ಅಷ್ಟೇ ಕಾರೆಲ್ಲ ಸೀಸ್ ಎಲ್ಲ ಮಾಡಲಾಗಿತ್ತು. ಈಗ ಅವ್ರನ್ನ ಕರ್ಕೊಂಡು ಬಂದಲಾಗಿದೆ. ಓನರೇ ಬಂದಿದ್ದಾರೆ ಅಲ್ಲಿಗೆ. ಡೀಟೇಲ್ ಆಗಿ ಗೊತ್ತಾಗುತ್ತೆ ಯಾರಿಗೆ ಕೊಟ್ಟಿದ್ರು, ಅವರೇ ಇದ್ರಾ, ಅವರು ಇನ್ವಾಲ್ವ್ ಆಗಿದ್ರಾ, ಇವೆಲ್ಲವೂ ಕೂಡ ಡೀಟೇಲ್ ಗೊತ್ತಾಗುತ್ತೆ. ಈಗ ಸದ್ಯಕ್ಕಂತೂ ಅವ್ರು ಬಂದಿದ್ದಾರೆ. ಅಥವಾ ಆ ಕಾರನ್ನು ಯಾರೋ ಇಸ್ಕೊಂಡು ಹೋಗಿದ್ರಾ ಈಗಿರುವಂಥ ಆರೋಪಿಗಳಲ್ಲಿ ಗೊತ್ತಿಲ್ಲ. ಈಗ ಹಲವು ರೀತಿಯಾದಂಥ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡುತ್ತೆ ಈ ಬೆಳವಣಿಗೆ. ಬಟ್ ಸ್ಕಾರ್ಪಿಯೋ ಕಾರು ಅದೇ ಅನ್ನೋದಂತೂ ಕನ್ಫರ್ಮ್ ಆಗ್ತಾ ಇದೆ. ಕಾರಣ ಹಲವು CC ಕ್ಯಾಮ್ರಾಗಳಲ್ಲಿ ಆ ಕಾರಿನ ನಂಬರ್ ಕೂಡ ನೋಟ್ ಆಗಿತ್ತು. ಆ ಕಾರ್ ಕೂಡ ಯಾವುದು ಅನ್ನೋದು ಗೊತ್ತಾಗಿತ್ತು. ಅದು ಎಲ್ಲಿಗೆ ಹೋಗಿ ಫೈನಲ್ ಆಗಿ ಮುಟ್ಟಿತ್ತು ಅನ್ನೋದು ಗೊತ್ತಾಗಿತ್ತು. ಇವ್ರು ಓನರ್ ಅನ್ನೋದಾದರೆ ಕಾರ್ ಅಲ್ಲಿಗೆ ಯಾಕೆ ಹೋಯಿತು, ಇವರೆಲ್ಲಿದ್ದರು, ಇವೆಲ್ಲ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಅಲ್ಲ. ಅದಕ್ಕೆಲ್ಲ ವಿಚಾರಣೆಯನ್ನು ಮಾಡ್ತಾರೆ. ಹಾಗಾಗಿ ಈಗ ಸ್ಕಾರ್ಪಿಯೋ ಕಾರಿನ ಮಾಲೀಕ ಪುನೀತ್ ಅವ್ರನ್ನ ನೋಡ್ತಾ ಇದ್ದೀರಾ. ಇನ್ಯಾವ್ಯಾವ ರೀತಿಯಾದಂಥ ಟ್ವಿಸ್ಟ್ ಸಿಗುತ್ತೋ ಈ ಪ್ರಕರಣದಲ್ಲಿ ಗೊತ್ತಿಲ್ಲ. ಹಲವು ರೀತಿಯಾದಂಥ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗುತ್ತಾವಂತ ಹೇಳ್ತಾರೆ. ಬಟ್ ಕ್ಲಿಯರ್ ಆಗಿದೆ, ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಕಿಡ್ನ್ಯಾಪ್ ಮಾಡಿಟ್ಟು ಹೊಡೆದು ಅಲ್ಲೇ ಮಾಡಿ ಕೊಲೆ ಮಾಡಿ ಬಾಡಿಯನ್ನು ಎಲ್ಲೂ ಬಿಸಾಕಿದ್ರು. ಆಮೇಲೆ ನನ್ನ ಹೆಸರು ಬರಬಾರದು ಅಂತ ಹೇಳಿ ಅದಕ್ಕೊಂದಿಷ್ಟು ದುಡ್ಡನ್ನು ಕೊಟ್ಟು ಇನ್ಯಾರನ್ನೂ ಕಳಿಸಿದರು. ಬಳಕೆ ಮಾಡಿರುವಂಥ ಕಾರು, ಬಳಕೆ ಮಾಡಿರುವಂಥ ಅಲ್ಲಿ ಇದಾವಲ್ಲ, ಇವೆಲ್ಲ ಭಾಳ ಮುಖ್ಯವಾಗುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಪುನೀತ್ ಅವರೇ ಇದರ ಮಾಲೀಕರು ಅನ್ನೋದಾದರೆ ಈ ಕಾರು ಅಲ್ಲಿ ಹೇಗೆ ಹೋಗಿತ್ತು, ಯಾರು ತಗೊಂಡು ಹೋಗಿದ್ರು, ಇದ್ರ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ ನರಸಿಂಹಮೂರ್ತಿ? ಅರುಣ್, ಯಾವಾಗ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಅವರ ಶವವನ್ನು ರವಾನೆ ಮಾಡುವ ಸಂದರ್ಭವಾಗಿ ಒಂದಷ್ಟು ಯೋಚನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇದೇ ಪುನೀತ್ ರವರ ಸ್ಕಾರ್ಪಿಯೋ, ವೈಟ್ ಸ್ಕಾರ್ಪಿಯೋ ಕಾರನ್ನು ಬಳಸ್ಕೊಳ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ನಿನ್ನೆ ಆ ಕಾರನ್ನು ಸೀಸ್ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಸಾಮಾನ್ಯವಾಗಿ ಈ ಪುನೀತ್ ಏನಿದ್ದಾರೆ ಇವರು ದರ್ಶನ್ ಜೊತೆ ಇರ್ತಾರೆ ಮತ್ತು ಈ ಹಿಂದೆ ದರ್ಶನ್ ರವರ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡ್ಲ್ ಮಾಡ್ತಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಹೀಗಾಗಿ ದರ್ಶನ್ ಹುಡುಗರು ಆಗಾಗ್ಗೆ ಇವರ ಕಾರನ್ನು ಕೇಳ್ತಿದ್ರಂತೆ. ಚಿಕ್ಕಬಳ್ಳಾಪುರದಿಂದ ಮೇಕೆ ತರಬೇಕು, ಹೀಗಾಗಿ ಕಾರ್ ಕೊಡಿ ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಶನಿವಾರ ಕೂಡ ಮೇಕೆ ತರಬೇಕು, ಕಾರ್ ಕೊಡಿ ಅನ್ನೋ ನಿಟ್ಟಿನಲ್ಲಿ ಆ ಕಾರನ್ನು ಪಡೆದುಕೊಂಡಿದ್ದಾರೆ. ಅದಾದ ಬಳಿಕ ಆ ಕಾರ್ನಿಂದ ಇದೀಗ ಶವವನ್ನು ಸಾಗಿಸಿದ್ದಾರೆ. ನನಗೆ ಗೊತ್ತಿಲ್ಲ, ಸಾಮಾನ್ಯವಾಗಿ ಇದೇ ರೀತಿಯಾಗಿ ಕಾರನ್ನು ಪಡೆದುಕೊಳ್ತಿದ್ರು, ಆದರೆ ಇದೇ ವಿಚಾರಕ್ಕೆ ಪಡೆದುಕೊಂಡಿದ್ದಾರೆ ಅಂತೇಳಿ ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಪುನೀತ್ ಹೇಳ್ತಿದ್ದಾರೆ. ಇದೀಗ ಕೆಲವೇ ಒಂದು ಅರ್ಧ ಗಂಟೆಗಳ ಹಿಂದೆ ಪುನೀತರನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಕರೆಸಿದ್ದಾರೆ. ಒಳಗೆ ವಿಚಾರಣೆಯನ್ನು ನಡೆಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಅವತ್ತು ಶನಿವಾರ ಮಧ್ಯರಾತ್ರಿ ಇದೇ ಕಾರ್ನಲ್ಲಿ, ವೈಟ್ ಸ್ಕಾರ್ಪಿಯೋ ಕಾರ್ನಲ್ಲಿ RR ನಗರದ ಶೆಡ್ನಿಂದ ವಿನಯ್, ಈ ಗ್ಯಾಂಗ್ ಏನಿತ್ತು ಇವರೆಲ್ಲರೂ ಕೂಡ ಸೇರಿ ಇವರನ್ನು ಈ ಶವವನ್ನು ಆಚೆಗೆ ಸಾಗಿಸುವ ಕೆಲಸವನ್ನು, ಸುಮನಹಳ್ಳಿಯ ಈ ಒಂದು ಮೋರಿಗೆ ಸಾಗಿಸುವ ಕೆಲಸವನ್ನು ಮಾಡಿದರು. ಮೋರಿ ಬಳಿ ಬಿಸಾಕಿದ್ರು. ಇದೀಗ ನಿನ್ನೆ ಆ ಕಾರನ್ನು ಅದೇ ಶೆಡ್ ಬಳಿ ವಶಕ್ಕೆ ಪಡೆಯುವ ಕೆಲಸವನ್ನು ಪೊಲೀಸರು ಮಾಡಿದರು. ಇದೀಗ ಆ ಕಾರ್ನ ಮಾಲೀಕರು ಪುನೀತ್ ಏನಿದ್ದಾರೆ ಅವ್ರನ್ನ ವಿಚಾರಣೆ ಕರೆದಿದ್ದಾರೆ. ಮತ್ತು ಕಾರ್ನ ಪಡೆದಂತಹ ವ್ಯಕ್ತಿ ಒಬ್ಬರು ಮಂಜು ಅಂತೇಳಿ, ಅವ್ರಿನ್ನೂ ಕೂಡ ಸಿಕ್ಕಿಲ್ಲ. ಅವ್ರನ್ನ ಕೂಡ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ಪ್ರಕರಣದಲ್ಲಿ ಈಗ ಪ್ರಶ್ನೆಗಳು ಉದ್ಭವ ಆಗುವಂಥದ್ದು, ಅವ್ರು ಕೇಳ್ತಾ ಇದ್ರು, ನಾನು ಕೊಡ್ತಾ ಇದ್ದೆ ಅಂತೇಳಿ. ಬಟ್ ಇಸ್ಕೊಳ್ಬೋದು. ಹಾಗೆ ಅನೇಕ ಪ್ರಕರಣಗಳು ಕೂಡ ಇದೆ. ಯಾವುದೋ ವಿಚಾರಕ್ಕೋಸ್ಕರ ಕಾರನ್ನು ಕೇಳ್ಕೊಂಡು ತೊಗೊಂಡೋಗಿ ಇನ್ಯಾವುದಕ್ಕೂ ಬಳಕೆಯನ್ನು ಮಾಡಿರುವಂಥ ವಿಚಾರದಲ್ಲಿದೆ.